ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಜಟಾಪಟಿ ಒಂದು ಕಡೆಯಲ್ಲಿ ನಡೀತಾ ಇದೆ. ಸೀಟು ಹಂಚಿಕೆ ಸಂಬಂಧ ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ಕೂಡ ನಡೀತಾ ಇದೆ. ಮೈತ್ರಿಕೂಟದ ಸೀಟು ಹಂಚಿಕೆ ಸಭೆ ಇದು ಬೆಳಗ್ಗೆ 11:30ಕ್ಕೆ ವರ್ಚುವಲ್ ಮೀಟಿಂಗ್ ನಡೆಯುತ್ತೆ ಅನ್ನೋದು ಅಪ್ಡೇಟ್ಸ್. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಮಮತಾ ಬ್ಯಾನರ್ಜಿ ಗೈರಾಗ್ತಾರಾ? ವೈಯಕ್ತಿಕ ಕಾರ್ಯಕ್ರಮದ ನೆಪ ಹೇಳಿ ಸಭೆಗೆ ಮಮತಾ ಗೈರು. ನಿನ್ನೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಹಾಗೆ ಆಪ್ ನಾಯಕರಿಂದ ಸಭೆ ನಡೆದಿತ್ತು. ಸೀಟು ಹಂಚಿಕೆ ಸಂಬಂಧ ಒಮ್ಮತಕ್ಕೆ ಬರಲಿಲ್ಲ ಮೈತ್ರಿಕೂಟ. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಮಮತಾ ಬ್ಯಾನರ್ಜಿ ಗೈರಾಗ್ತಾರೆ ಅನ್ನುವಂಥದ್ದು ವೈಯಕ್ತಿಕ ಕಾರ್ಯಕ್ರಮದ ನೆಪವನ್ನ ಹೇಳಿ ಸಭೆಗೆ ಮಮತಾ ಗೈರಾಗ್ತಾ ಇರೋದು. ಇಂಡಿಯಾ ಮೈತ್ರಿಕೂಟದ ನಡೆ ಏನಾಗಿರುತ್ತೆ? ಬಹಳ ದೊಡ್ಡ ಮಟ್ಟದಲ್ಲಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಗೆ ಎಲ್ಲಾ ತಯಾರಿಗಳ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಭೆ ಜೊತೆಗೆ ಇಲ್ಲಿ ಸೀಟು ಹಂಚಿಕೆಯ ಚರ್ಚೆ ಕೂಡ ನಡೀಬೇಕು. ಕರ್ನಾಟಕದ ನಾಯಕರ ಬ್ಯಾಕ್ ಟು ಬ್ಯಾಕ್ ಸಭೆಗಳು ಕೂಡ ನಡೆಯಿತು. ಅದರಲ್ಲಿ ಸೀಟು ಹಂಚಿಕೆಯ ಚರ್ಚೆ ಒಂದು ಬಿಟ್ಟರೆ ಬೇರೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಅಸಮಾಧಾನವನ್ನ ಯಾವ ರೀತಿಯಾಗಿ ತಣಿಸಬೇಕು, ಜೊತೆಗೆ ಸಚಿವರೇ ಅಖಾಡಕ್ಕೆ ಇಳಿಬೇಕಾದಂತ ಅನಿವಾರ್ಯತೆ ಬಂದಾಗ ಯಾವ ರೀತಿಯಾಗಿ ಅವರು ಪಾತ್ರ ವಹಿಸಬೇಕು, ಒಂದು ವೇಳೆ ಸಚಿವರು ಆ ಅಖಾಡಕ್ಕೆ ಇಳಿದೇ ಹೋದಲ್ಲಿ ಇರುವಂತ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಯಾವ ರೀತಿಯಾಗಿ ರಣತಂತ್ರ ರೂಪಿಸಬೇಕು, ಯಾವ ರೀತಿಯಾಗಿ ಒಟ್ಟಾಗಿ ಕಣಕ್ಕಿಳಿಬೇಕು, ಗೆದ್ದು ತರಿಸುವಲ್ಲಿ ತಾವು ಪಾತ್ರವನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಇದೀಗ ಇಂಡಿಯಾ ಮೈತ್ರಿಕೂಟದ ಸಭೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಇದಕ್ಕೆ ಗೈರಾಗ್ತಾ ಇದ್ದಾರೆ. ಅದು ಕೂಡ ವೈಯಕ್ತಿಕ ಒಂದು ಕಾರ್ಯಕ್ರಮ ಇದೆ ಅನ್ನುವಂಥ ಕಾರಣವನ್ನ ಕೊಟ್ಟು ಗೈರಾಗ್ತಾ ಇರೋದು. ಒಂದಷ್ಟು ಒಳಗೆ ಏನಾದರೂ ಅಸಮಾಧಾನಗಳಿದೆಯಾ? ಇಂಡಿಯಾ ಮೈತ್ರಿಕೂಟ ಹೆಸರಿಗಷ್ಟೇ ಮೈತ್ರಿ ಆಗಿದೆಯಾ? ಒಳಗೆ ನಾಯಕರಿಗೆ ಅಸಮಾಧಾನ ಇದೆಯಾ ಅನ್ನುವಂಥ ವಿಚಾರಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ.